ಹಳೆ ಪದ್ಧತಿಗಳು ಏನಿದ್ದಾವೆ ನಮ್ಮದು ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ. ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ ಅಂದರೆ ನನ್ನ ಒಂದು ಸಂದೇಶ ಇಷ್ಟೇ, ಬರ್ಗರನ್ನು ಬಿಡಿ, ಮುದ್ದೆಯನ್ನು ತಿನ್ನಿ. ಬರ್ಗರು ಬಿಟ್ಬಿಡಿ, ಮುದ್ದೆಯನ್ನು ತಿನ್ನಿ. KFC ಬಿಡಿ, ನುಗ್ಗೆಕಾಯಿ ತಿನ್ನಿ. ಆಯ್ತಾ ಅಣ್ಣ? ಅದೇ ಕೊಕ್ಕೋ ಕೋಲಾ ಬಿಡಿ, ಎಳ್ನೀರು ಕುಡೀರಿ. ಪೆಪ್ಸಿ ಬಿಡಿ, ಮಜ್ಜಿಗೆ ಕುಡೀರಿ. ನಮ್ಮ ಮಜ್ಜಿಗೆ ಪೆಪ್ಸಿ ಬಿಡಬೇಕು, ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಕುಡಿದ್ರೆ ಕಿಡ್ನಿಗೆಲ್ಲ ಎಷ್ಟು ಒಳ್ಳೇದು ಗೊತ್ತಾ? ಇವಾಗ ಕಿಡ್ನಿ ಫೈಲರ್ಸ್ ಆಗಿರೋ ತುಂಬ ಜನ ಇದೆ, ಅವರೆಲ್ಲ ಮಜ್ಜಿಗೆ ಕುಡಿದ್ರೆ ತುಂಬ ಒಳ್ಳೇದು ಅವ್ರಿಗೆಲ್ಲ. ಆಮೇಲೆ ಪಿಜ್ಜಾ ಬಿಟ್ಬಿಡಿ, ಕೆಂಪಕ್ಕಿ ಗೊತ್ತಲ್ಲ, ಕೆಂಪಕ್ಕಿ ಏನೋ ತಲೆಗೆ ಬೈರೋಡಿದ್ದು, ಕೆಂಪಕ್ಕಿ ತಿನ್ಬೇಕು. ಕೆಂಪಕ್ಕಿ ತಿಂದ್ರೆ ಅದ್ರ ಶಕ್ತಿ ಇದು ಬೇರೆ. ಇದನ್ನ ತಿನ್ಕೊಂಡು ಹೋದ್ರೆ ನಮ್ಮ ರೈತರನ್ನ ನಾವು ಕಾಪಾಡ್ಕೊಳಕ್ಕಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನಮಗೆ ಬೇಕಾಗಿರುವಂಥದ್ದು 4 ವಿಚಾರಗಳು. ಒಂದು ವಿದ್ಯಾಭ್ಯಾಸ, 2ನೇದು ರೈತರು, 3ನೇದು ಆರೋಗ್ಯ, 4ನೇದು ಎಂಪ್ಲಾಯ್ಮೆಂಟ್. ಈ 4 ಕರೆಕ್ಟ್ ಆಗಿದ್ರೆ ಯಾರ ಮನೆ ಬಾಗಿಲಿಗೂ ಯಾರು ಹೋಗುವಂಥ ಅವಶ್ಯಕತೆನೇ ಯಾರಿಗೂ ಇರೋದೇ ಇಲ್ಲ. ಎಲ್ಲ ಅವರ ವೃತ್ತಿಯಲ್ಲಿ ಅವ್ರವ್ರು ತಿಳ್ಕೊಂಡು. ಆದ್ರೆ ಒಂದನ್ನು ಮಾತ್ರ ಹೇಳ್ತೀನಿ, IAS ಆಫೀಸರ್ ಮಗ IAS ಆಫೀಸರ್ ಆಗ್ಬೇಕು ಅಂತಾನೆ, ಒಂದು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ, ಒಂದು ಇಂಡಸ್ಟ್ರೀಸ್ ಅವರು ಒಂದು ಇಂಡಸ್ಟ್ರೀಸ್ ಆಗ್ಬೇಕಾದ್ರೆ. ಆದ್ರೆ ಒಂದು ರೈತರ ಮಗ ರೈತರಾಗೋದಕ್ಕೆ ಇವತ್ತು ಇಷ್ಟ ಪಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ಕರೆಕ್ಟ್ ಆಗಿ ಅವರು ತಲುಪದೇ ಇರೋದ್ರಿಂದ ಇವತ್ತು ರೈತರ ಮಗ ರೈತರಾಗೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಆದ್ರಿಂದ ರೈತರ ಮಕ್ಕಳಿಗಾಗ್ಬೋದು, ರೈತರಿಗಾಗ್ಬೋದು, ಸರ್ಕಾರ ಮುಂದೆ ಬಂದು ಬೇಕಾಗಿರುವಂತ ಅವ್ರ ಸವಲತ್ತುಗಳನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಊಟ ಮಾಡಕ್ಕಾಗುತ್ತೆ. ಎಕ್ಸಾಂಪಲ್ಗೆ ಕೊರೋನಾ ಟೈಮಲ್ಲಿ ಎಲ್ಲರೂ ನೋಡ್ಬೇಕು, ಕೊರೋನಾ ಟೈಮಲ್ಲಿ ನಾವೇನು ಹುಡ್ಕಾಡಿದ್ವಿ? ನಾವು ದುಡ್ಡು ಹುಡ್ಕಾಡಿದ್ವಾ? ಎಲ್ಲಿ ಅಕ್ಕಿ ಸಿಗುತ್ತೆ, ಎಲ್ಲಿ ತರಕಾರಿ ಸಿಗುತ್ತೆ, ಎಲ್ಲಿ ಈರುಳ್ಳಿ ಸಿಗುತ್ತೆ, ಎಲ್ಲಿ ಬೆಳ್ಳುಳ್ಳಿ ಸಿಗುತ್ತೆ, ಮನೆಗೆ 1 ವಾರ 15 ದಿವಸಕ್ಕೆ ಆಗೋಷ್ಟು ಇಟ್ಕೋಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಅದೆಲ್ಲ ಯಾರು ಬೆಳೆದಿದ್ದು? ನಮ್ಮ ರೈತರೇ. ಜೋಬಲ್ಲಿ 1 ಲಕ್ಷ ರೂಪಾಯಿ ಇಟ್ಕೊಂಡ್ರು 1 kg ಅಕ್ಕಿ ಬರದೇ ಇರುವಂತ ಪರಿಸ್ಥಿತಿಗಳು ಬರಬಾರದು. ನಮಗೆ ದುಡ್ಡು ಇಟ್ಕೊಂಡ ಪ್ರಯೋಜನ ಇಲ್ಲ. ಆದರೆ ಆ ಅಕ್ಕಿ ರಾಗಿ ಇದೆ ನಮ್ಗೆ ಹೊಟ್ಟೆಗೆ ಬೇಕಾಗಿರುವಂಥದ್ದು. ಅಂಥದ್ದು ಇವತ್ತು ನಮ್ಮ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಬ್ಬರು ಸೇರಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೋದ ವರ್ಷ ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ, ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿತ್ತು. ನನ್ನ ಎತ್ತಿನ ಗಾಡಿ 2 ಇದಾವಣ. ಎತ್ತಿನ ಗಾಡಿ ಹತ್ರ ಇಲ್ಲ, ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಎತ್ತಿನ ಗಾಡಿ ಹೋದ ವರ್ಷ ನಂದೇ ಬಿಟ್ಟಿದ್ದೆ ತಗೊಂಬಂದು. ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ. ನನ್ನ ಹತ್ರ ಎಲ್ಲ ಇದ್ದಾವೆ, ಎತ್ತಿನ ಗಾಡಿ, ಎತ್ತುಗಳು, ಹಸುಗಳು ಎಲ್ಲ ಇಟ್ಕೊಂಡಿದ್ದೀವಿ ಇವತ್ತು. ಆ ರೀತಿಯಲ್ಲಿ ರೈತರನ್ನ ಕಾಪಾಡ್ಕೋಬೇಕು. ನಾನು ಖುಷಿ ಆಗ್ತಾ ಇದೆ, ನಮ್ಮ ರೈತರಿಗೆ ಸನ್ಮಾನ ಆಗಿತ್ತು. ಅದ್ರಲ್ಲಿ ನನ್ನ ಸ್ನೇಹಿತ ಪ್ರಕಾಶ್ ಇದೆ. ಎಲ್ಲಿ ಪ್ರಕಾಶ್ ಇಲ್ಲೆಲ್ಲ ಇದ್ನಲ್ಲಿ ಹೋದಾ? ಸೆಕೆಂಡ್ ಬ್ಯಾಚ್ ಇದು. ಹೌದು, 100% ರೈತ. ಇವತ್ತವರೆಗೂ ನನ್ನ ಮನೆಯಲ್ಲಿ ನಾನು ಏನೇ ಆಗಲಿ ಅಕ್ಕಿ ಯಾವುದು ಪರ್ಚೇಸ್ ಮಾಡೋದಿಲ್ಲ, ಎಲ್ಲ ನಮ್ಮ ತೋಟದಿಂದ ಬರೋದೆ. ಅದರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ. ಮುಂದಿನ ದಿನಗಳಲ್ಲಿ ರೈತರನ್ನ ಇನ್ನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸುರೇಶ್ ಅಣ್ಣರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ.